ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ನವೆಂಬರ್ 14 ಚಿಣ್ಣರು ಇವತ್ತು ಸಂಭ್ರಮ ಪಡುವಂತಹ ದಿನ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಬೆಳವಣಿಗೆಗೆ ಕೆಲವೊಂದು ಚಿಂತನೆಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದು. ನಮ್ಮ ಜೊತೆ ಇದ್ದಾರೆ ಪುತ್ತೂರಾಯರು. ಇನ್ನಷ್ಟು ಚಿಂತನೆಯನ್ನು ಅವರಿಂದ ಪಡ್ಕೋಣ. ಪುತ್ತೂರಾಯರೇ, ಈಗಾಗಲೇ ಹೇಳ್ತಿದ್ರಿ, ಮುಖ್ಯವಾಗಿ ಹೆತ್ತವರು ಮಕ್ಕಳ ಎದುರು ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು. ಸ್ಮೋಕಿಂಗು, ಡ್ರಿಂಕಿಂಗು, ಡ್ರಗ್ಸು, ಆಮೇಲೆ ಲಂಚ ತಗೊಳ್ಳೋದು, ಕೆಟ್ಟ ಕೆಲಸ ಮಾಡಬಾರ್ದು. ಒಂದು ಅದ್ಭುತವಾದ ಕಥೆ ಹೇಳ್ತೀನಿ ನಿಮಗೆ. ಒಬ್ಬ ಗಂಡ ಇದ್ದ, ಅವನಿಗೆ ಒಂದು ಹೆಂಡತಿ ಇದ್ಲು, ಅವರಿಗಿಬ್ಬರು ಒಂದು ಮಗು ಇತ್ತು. ಪಾಪ ಈ ಗಂಡನಿಗೆ ಅವನ ಒಂದು ಮುದಿ ಅಪ್ಪ ಇದ್ದ. ಇವರು 3 ಜನ ಮಾತ್ರ. ಯಾರು ಈ ಗಂಡ ಹೆಂಡತಿ ಮಗು ಯಾವಾಗಲೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದು. ಆ ಮುದಿ ತಂದೆಗೆ ಇವ ಎಲುವಿನ ತಟ್ಟೆಯಲ್ಲಿ ಊಟ ಕೊಡ್ತಾ ಇದ್ದ. ಇದು ಬಹಳ ವರ್ಷ ನಡೀತಾ ಇತ್ತು. ಒಂದು ಕೋಣೆಯಲ್ಲಿ ಇರ್ತದೆ, ಇದೆಷ್ಟೋ ಮನೆಯಲ್ಲಿ ನಡೀತದೆ. ಆಗ ಒಂದು ಸಲ ಆ ಮುದುಕ ಸತ್ತು ಹೋಗ್ಬಿಟ್ಟ. ಎಷ್ಟು ವರ್ಷ ಆದ್ರೂ ಸತ್ತು ಹೋಗ್ಬಿಟ್ಟ. ಆಗ ತಕ್ಷಣ ಈಗ ಇವನ ಮಗ ಇನ್ನೇ ಅಪ್ಪ ಸತ್ತು ಹೋಗಿದೆ ಅಂತೇಳಿ ಆ ತಟ್ಟೆ ಕೂಡ ಬಿಸಾಡ್ಲಿಕ್ಕೆ ಹೊರಟ. ಆಗ ಇವನ ಮಗ ಓಡಿ ಬಂದ, ಅಪ್ಪ ಅದನ್ನು ಬಿಸಾಡಬೇಡ, ನನಗೆ ಬೇಕು. ಯಾಕೆ? ನೀನು ಸತ್ತ ಮೇಲೆ ನಿನಗೆ ಊಟ ಕೊಡ್ಲಿಕ್ಕೆ ಬೇಕಲ್ಲ. ನೋಡಿ ಎಂತಹ ಒಂದು ಕಲ್ಪನೆ ಕೊಡ್ತು ಮಾತು. ಈ ಇದಕ್ಕಾಗಿ ನಮ್ಮ ಮಕ್ಕಳು ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮನ್ನು ನೋಡ್ಕೊಳ್ಬೇಕು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ನಾವು ಕೂಡ ನಮ್ಮ ಹೆತ್ತವರಿಗೆ ಚೆನ್ನಾಗಿರಬೇಕು. ಇದು ಮುಖ್ಯವಾದ ಒಂದು ಸಂದೇಶ. ಇದು ಮಾತ್ರ ಅಲ್ಲದೆ ನಾವು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ವಾತಾವರಣ ಕಲಿಸಬೇಕು. ಅವರಿಗೆ ಸುಳ್ಳು ಹೇಳಬಾರ್ದು. ಎಷ್ಟೋ ಸಲ ಮನೆಯಲ್ಲಿ ಹೆತ್ತವರು ಸುಳ್ಳು ಹೇಳಿಬಿಡ್ತಾರೆ. ನೋಡಲ್ಲಿ ಮನೆ ಓನರ್ ಬರ್ತಾ ಇದ್ದಾನೆ, ಅವರಿಗೆ ಹೇಳಿಬಿಡು, ನಾನು ಇಲ್ಲ ಅಂತ ಹೇಳಿಬಿಡು ಅಂತ ಮಗು ಹೇಳಿಬಿಡ್ತಾರೆ. ಪಾಪ ಮಗು ಅಲ್ಲಿಂದ ಕಲ್ತುಕೊಳ್ಳುತ್ತೆ. ಪಾಪ ಮಗು ಅದು ಇಟ್ ಇಸ್ ಇನ್ನಸೆಂಟ್. ಅದು ಓನರ್ ಬಂದು ಹೇಳ್ತಾರೆ, ಅಪ್ಪ ಹೇಳಿದ್ದಾರೆ, ಅವ್ರು ಇಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಅಂತ ಮಗು ಹೇಳಿಬಿಡುತ್ತೆ. ನೋಡಿ, ಈ ಥರ ಅವರಿಗೆ ಸುಳ್ಳು ಹೇಳಿಕೊಳ್ತಾರೆ. ಹಾಗೆ ಮಕ್ಕಳನ್ನು ಬೈಯುವುದಾಗಲಿ, ಹೊಡೆಯುವುದಾಗಲಿ, ಹೀಯಾಳಿಸೋದು, ಹಂಗಿಸೋದು ಎಲ್ಲವೂ ಕೂಡ ಅದು ಸ್ಪೆಷಲಿ ಇದರ ಎದುರು ನಾವು ಮಾಡಲೇಬಾರ್ದು. ಇಷ್ಟವಾಗಿ ಮುಖ್ಯವಾಗಿ ಇನ್ನೊಂದು ಮಾತು ತುಂಬ ಹೇಳಬೇಕು, ಡೋಂಟ್ ಕಂಪೆಲ್ ಯುವರ್ ಚಿಲ್ಡ್ರನ್. ಎಷ್ಟೋ ಪೇರೆಂಟ್ಸ್ ಏನು ಮಾಡ್ತಾರೆ, ಅವರ ಈಡೇರದ ಕನಸುಗಳನ್ನು ನನಸು ಮಾಡಲಿಕ್ಕೋಸ್ಕರ ದೇ ಕಂಪೆಲ್ ದ ಚಿಲ್ಡ್ರನ್ ಫಾರ್ ಎ ಕೋರ್ಸ್. ಹಾಗೆ ಮಾಡಬಹುದು, ಸರಿಯಲ್ಲ. ಒಂದು ಒಣ ಪ್ರತಿಷ್ಠೆ ಕರೆಕ್ಟ್, ಯು ಆರ್ ರೈಟ್. ಮಕ್ಕಳ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಹೊರತು ನಮ್ಮ ಆಸೆ ಈಡೇರಿಸೋದಲ್ಲ. ಒಂದು, ಡೋಂಟ್ ಕಂಪೆಲ್ ದೆಮ್. ಸೆಕೆಂಡ್, ಡೋಂಟ್ ಕಂಪೇರ್ ದೆಮ್. ಇದೊಂದು ಬಹಳ ಕಡೆಗೆ ಮಾಡ್ತಾರೆ. ಒಂದೊಂದು ಹೂವಿಗೆ ಒಂದೊಂದು ಚಂದ, ಒಂದೊಂದು ಅಂದ, ಒಂದೊಂದು ಮಕರಂದ. ಇವ್ರು ಕಂಪೇರ್ ಮಾಡ್ತಾರೆ. ನೋಡ, ಪಕ್ಕದ ಮನೆಯ ಶೋಭಾ ನೋಡೋ, ಅವಳು ಮ್ಯಾಥಮೆಟಿಕ್ಸಲ್ಲಿ 90 ತಗೊಂಡ್ಲು. ಪಕ್ಕದ ಮನೆಯ ಶೋಭಾ ನೋಡೋ, ಫಿಸಿಕ್ಸಲ್ಲಿ 90, ಕೆಮಿಸ್ಟ್ರಿಯಲ್ಲಿ 60. ಪಕ್ಕದ ಮನೆಯ ಶೋಭಾ ನೋಡೋ, ಕನ್ನಡದಲ್ಲಿ 100 ತಗೊಂಡಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟೊತ್ತು ಇವ್ರು ಹೇಳ್ತಾರೆ, ಹೌದು, ನಾನು ಅವಳು ನೋಡಿದ್ದಕ್ಕೆ ನನಗೆ ಕಡಿಮೆ ಬಂದಿ ಅಂತ ಇವ್ರು ಹೇಳ್ತಾರೆ. ಸೊ ಈ ಕಾರಣಕ್ಕಾಗಿ ಡೋಂಟ್ ಕಂಪೆಲ್ ದೆಮ್, ಡೋಂಟ್ ಕಂಡೆಮ್ ಆ್ಯಂಡ್ ಡೋಂಟ್ ಕಂಪೇರ್ ದೆಮ್, ಡೋಂಟ್ ಕಂಡೆಮ್ ದೆಮ್. ಇದು ಬಹಳ ಮುಖ್ಯವಾಗಿದೆ. ಅದು ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡಿಬಿಡುತ್ತೆ. ಕಂಡೆಮ್ ಮಾಡಲೇಬಾರ್ದು. ಯಾಕೆಂದರೆ ನೋಡಿ, ಥಾಮಸ್ ಎಡಿಸನ್ ಈಸ್ ಅ ಬಿಗ್ ಸೈಂಟಿಸ್ಟ್. ಪಾಪ ಅವನು ಹಿ ವಾಸ್ ಅ ಡೆಫ್. ಅಷ್ಟೊತ್ತಿಗೆ ಎಲ್ಲವರನ್ನು ಹೀಗೆ ಹೀಯಾಳಿಸ್ತಾ ಇದ್ರು, ಕಂಡೆಮ್ ಮಾಡ್ತಾಯಿದ್ರು. ಆಗ ಅವನ ಅಮ್ಮ ಪ್ರಿನ್ಸಿಪಾಲ್ ಕಾದು ಬರೀತಾಳೆ, ಮೈ ಸನ್ ಮೇ ಬಿನ್ ಇಡಿಯಾಟಿಕ್ ಡೆಫ್, ಬಟ್ ಒನ್ ಡೇ ದ ಹೋಲ್ ವರ್ಲ್ಡ್ ವಿಲ್ ಲಿಸನ್ ಟು ಹಿಮ್ ಅಂತ ಬರೆದು. ಹಾಗಿರುವಾಗ ಮಕ್ಕಳ ಪ್ರತಿಭೆ ಇರುತ್ತೆ ನೋಡಿ, ಕಂಡೆಮ್ ಮಾಡೋದು. ಮುಖ್ಯವಾಗಿ ಡೋಂಟ್ ಪ್ಯಾಂಪರ್ ದ ಚಿಲ್ಡ್ರನ್, ಡೋಂಟ್ ನೆಗ್ಲೆಕ್ಟ್ ದೆಮ್, ಓಕೆ, ಬಟ್ ಡೋಂಟ್ ಪ್ಯಾಂಪರ್. ಅಂದರೆ ಮಕ್ಕಳನ್ನು ನಾವು ಅತಿಯಾಗಿ ಮಾಡಬೇಕು. ಇದಕ್ಕೆ ಕುರುಡು ಮೋಹ ಅಂತ ಅಂತಾರೆ. ಪ್ರೀತಿ ಇರಲಿ, ಆದರೆ ಕುರುಡು ಮೋಹ ಇರಬಾರ್ದು. ನೋಡಿ, ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಇದ್ದಂತಹ ಕುರುಡು ಮೋಹ ದುರ್ಯೋಧನ ಮೇಲೆ ಅದೇ ಅದಕ್ಕೆ ಕಾರಣ. ಅವನು ಕುರುಡು ಮೋಹದಿಂದ ಅವನು ಹಾಳಾಗಲಿ ಬಿಟ್ಟ. ಕುರುಡು ಮೋಹ ಬೇಡ. ನಾವು ಬೇಕಾಗಿದ್ದು ಬರೀ ಪ್ರೀತಿ ಇರಲಿ. ಅದಕ್ಕೋಸ್ಕರ ನಿಜವಾಗಿ ನೀವು ಒಳ್ಳೆಯವರ ಹಿತಚಿಂತಕರಾಗಿದ್ದಲ್ಲಿ ಮಕ್ಕಳಿಗೆ ಅವರ ಅವಶ್ಯಕತೆಗಳನ್ನು ಕೊಡಿ, ಆದರೆ ಲಕ್ಸುರೀಸ್ ಕೊಡಬೇಕು. ಗಿವ್ ದೆಮ್ ನೆಸೆಸಿಟೀಸ್, ನಾಟ್ ಲಕ್ಸುರೀಸ್. ಹೌ ರಿಚ್ ಯು ಮೇ ಬಿ, ಆದರೆ ಯು ವಿಲ್ ಸ್ಪಾಯ್ಲ್ ದ ಚಿಲ್ಡ್ರನ್. ಅವರಿಗೆ ಹಣದ ಬೆಲೆ ಗೊತ್ತಾಗಲ್ಲ. ಈ ನಡುವೆ ಏನಾಗುತ್ತೆ, ಶ್ರೀಮಂತರು ಮಕ್ಕಳಿಗೆ ದುಡ್ಡು ಕೊಟ್ಬಿಡ್ತಾರೆ, ಪಾಕೆಟ್ ಮನಿ 100-500 ಕೊಟ್ಬಿಡ್ತಾರೆ. ಮಗು ಏನು ಮಾಡಬೇಕು ರೀ? ಈ ಕಾರಣಕ್ಕಾಗಿ ಮಕ್ಕಳಿಗೆ ಅವಶ್ಯವಾದನ್ನು ಕೊಡಿ, ಆದರೆ ಕೇಳಿದನ್ನೆಲ್ಲ ಕೊಡಬೇಡಿ. ಗಿವ್ ದೆಮ್ ನೆಸೆಸಿಟೀಸ್, ನಾಟ್ ಲಕ್ಸುರಿ. ಇದು ಒಂದು ಒಳ್ಳೆಯ ಮಾತು. ಅದೇ ರೀತಿಯಲ್ಲಿ ನಾವು ಮಕ್ಕಳಿಗೆ ಮಾಡಬೇಕಾಗಿದ್ದು ಒಳ್ಳೆಯ ನೀತಿಕತೆಗಳನ್ನು ಹೇಳಬೇಕು. ಅದು ನೀತಿಕತೆ ಪೇರೆಂಟ್ಸಿಗೆ ಗೊತ್ತಿರಬೇಕಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ರಾಷ್ಟ್ರ ಪ್ರೇಮದ ಬಗ್ಗೆ ಹೇಳಬೇಕು, ಮೌಲ್ಯದ ಬಗ್ಗೆ ತಿಳಿಸಬೇಕು. ಇದು ಹೆತ್ತವರ ಕರ್ತವ್ಯ. ಇಷ್ಟು ಮಾತ್ರ ಅಲ್ಲದೆ ನೀವು ಮಕ್ಕಳಿಗೆ ಮಾಡಬೇಕಾದ ಕೆಲಸ ಅಂತ ಹೇಳಿದರೆ ಅವರಲ್ಲಿ ಆ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗಬೇಕು. ಇದು ಬಹಳ ಮುಖ್ಯವಾಗಿತ್ತು. ಮತ್ತು ಅವರ ಒಂದು ಟೀನೇಜ್ ಪ್ರಾಬ್ಲಮ್ಗೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಒಂದು ರೀತಿಯ ಆರೋಗ್ಯಕರವಾದ ಲೈಂಗಿಕ ಶಿಕ್ಷಣ ಕೊಡೋದು ಕೂಡ ನಿಜವಾಗಿ ಸಮರ್ಥನೀಯವೇ. ಯಾಕಂದರೆ ಇಲ್ಲದ ಮಕ್ಕಳು ತುಂಬ ತಪ್ಪು ಮಾಡಿಬಿಡ್ತಾರೆ. ಅದೇ ರೀತಿಯಲ್ಲಿ ಅವರ ಜನರೇಷನ್ ಗ್ಯಾಪ್ ಇದೆಲ್ಲ, ಅದರ ಬಗ್ಗೆ ಸ್ವಲ್ಪ ಅದೇ ತಲೆಮಾರು ಅಂತರಗಳು, ತಾರುಣ್ಯದ ತಲ್ಲಣಗಳು, ತಲೆಮಾರು ಅಂತರಗಳು, ಈ ಬಗ್ಗೆ ಸ್ವಲ್ಪ ಇಟ್ಟುಕೊಳ್ಬೇಕು. ನೋಡಿ, ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಅಷ್ಟು ಎಲ್ಲ ಮಾತು ಅವರು ಒಪ್ಕೊಂಡಿಲ್ಲ. ನನ್ನ ಜೊತೆ ನನ್ನ ಮಕ್ಕಳು ಸರಿಯಾಗಿ ಹೊಂದಾಣಿಕೆ ಬರ್ತಾ ಇಲ್ಲ, ಅವರ ಮಕ್ಕಳು ಹೋಗ್ತಾ ಇಲ್ಲ. ಇದು ಜನರೇಷನ್ ಗ್ಯಾಪ್. ಇದನ್ನು ಸಂಪೂರ್ಣ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕಡಿಮೆಗೊಳಿಸ್ಬೋದು. ಇದಕ್ಕೊಂದು ಒಳ್ಳೆಯ ಒಂದು ಸಂಸ್ಕೃತ ಮಾತಿದೆ. ಆ ಸಂಸ್ಕೃತ ಉಕ್ತಿ ಏನು ಹೇಳುತ್ತಂದರೆ, ಲಾಲಯೇತ್ ಪಂಚವರ್ಷಾಣಿ. ಮಗು 5 ವರ್ಷದ ಇರುವವರೆಗೆ ಲಾಲಯೇತ್, ಮುದ್ದಾಡಬೇಕಂತೆ. ತಾಡಯೇತ್ 10 ವರ್ಷಾಣಿ. 10 ವರ್ಷ ಮಗು ಆದ ಕೂಡಲೇ ಬುದ್ಧಿವಾದ ಹೇಳಬೇಕು, ಗುದ್ದಬೇಕು, ಕಿವಿ ಇಡಬೇಕು, ಬುದ್ಧಿವಾದ ಹೇಳಬೇಕು.
ಸಂಪ್ರಾಪ್ತೆ ಷೋಡಶೆ ವರ್ಷೆ ಪುತ್ರ ಮಿತ್ರಂ ವದಾಚರಿಯತ್ ಅಂತ. ಅದು ದೊಡ್ಡವರಾದಮೇಲೆ ಮಿತ್ರ ಅಂತ ಇರಬೇಕಂತ. ಇದು ಅದ್ಭುತವಾದ ಮಾತು. ಈ ಹಿನ್ನೆಲೆಯಲ್ಲಿ ಆ ತಲೆಮಾರು ಹಂತಗಳನ್ನು ಕಡಿಮೆಗೊಳಿಸುವಂಥದ್ದು, ಹಾಗೆ ತಾರುಣ ತಲೆಗಳನ್ನ ಅರಿತುಕೊಂಡು ಅವರ ಜೊತೆ ಇರತಕ್ಕಂಥದ್ದು, ಆ ಕೆಲಸ ನಾವು ಮಾಡಬೇಕು. ಯಾಕಂದರೆ ಮಕ್ಕಳಿಗಿರುತ್ತೆ. ಇದು ಮಾತ್ರವಲ್ಲದೆ ಯು ಶುಡ್ ಕೋಆಪರೇಟ್ ವಿತ್ ದ ಟೀಚರ್ಸ್. ಅವ್ರು ಸಹಕರಿಸಬೇಕು. ಯಾಕೆ ಎಷ್ಟೋ ಪೇರೆಂಟ್ಸ್ ಟೀಚರ್ಸ್ ಸಹಕರಿಸೋದಿಲ್ಲ. ಫೀಸ್ ಕೊಟ್ಬಿಟ್ಟು ಆಯ್ತು ತಿಳ್ಕೊಳ್ತಾರೆ. ನನಗೆ ಎನ್ ಹೇಳಿದ ಒಂದು ಮಾತಿದೆ, ಪಾಪ ಎನ್ ನರಸಿಂಹನವರು. ಅವರು ಏನು ಮಾಡಿದರು, ಅವ್ರು ಹಾಸ್ಟೆಲ್ ವಾರ್ಡನ್ ಆಗಿದ್ದರು. ಹೇಳಿದ್ರು, ನೋಡಪ್ಪ ಎಲ್ಲರೂ 6 ಗಂಟೆಗೆ ಹೇಳಬೇಕು, ನೀವು ಹೇಳ್ದಿದ್ರೆ 100 ರೂಪಾಯಿ ಫೈನ್ ಆಗುತ್ತೆ ಅಂತಂದರು. ಅಷ್ಟೊತ್ತಿಗೆ ಮಕ್ಕಳು ಬರಲಿಲ್ಲ, ಅವ್ರ ಪೇರೆಂಟ್ಸ್ ಬಂದರು. ಸರ್ ವರ್ಷಕ್ಕೆ ಎಷ್ಟು ಫೈನ್ ಆಗುತ್ತೆ ಸರ್? 300 ಸರ್ ತಗೊಂಡ್ಬಿಡಿ. ಹಾಗಿರಬಾರ್ದು. ಮಕ್ಕಳ ಜೊತೆ ಇರಬೇಕು. ಆ್ಯಂಡ್ ಕೀಪ್ ಎ ವಾಚ್ ಆಫ್ ದರ್ ಕಂಪನಿ. ಅವರ ಸಂಗಾತಿಗಳ ಬಗ್ಗೆ ಒಂದು ಗಮನ ಇಟ್ಟುಕೊಳ್ಬೇಕು. ಒಳ್ಳೆಯ ಮಾತಿದೆ, ಇಟ್ ಈಸ್ ಬೆಟರ್ ಟು ಬಿ ಎಲೋನ್ ದ್ಯಾನ್ ಇನ್ ಅ ಬ್ಯಾಡ್ ಕಂಪನಿ ಅಂತಿದೆ. ಅವರ ಸಂಸರ್ಗದ ಬಗ್ಗೆ, ಸಂಗಾತಿಗಳ ಬಗ್ಗೆ ಗಮನವಿರಲಿ. ಹಾಗೆ ಯು ಶುಡ್ ಕಮಾಂಡ್ ರೆಸ್ಪೆಕ್ಟ್, ನಾಟ್ ಡಿಮಾಂಡ್ ರೆಸ್ಪೆಕ್ಟ್. ಹಾಗೆ ಅವರ ಸಂಸ್ಕೃತಿ ಬಗ್ಗೆ ಒಂದು ಗಮನ ಇರಲಿ. ಮುಖ್ಯವಾಗಿ ಮಕ್ಕಳಿಗೆ ಹಂತ ಹಂತವಾಗಿ ಮೇಲೆ ಬರೋದು ತಿಳಿಸ್ಕೊಡ್ಬೇಕು. ಪ್ರತಿಭೆಯನ್ನು ಬೆಳೆಸ್ಕೊಳ್ಳಿ. ಮಕ್ಕಳಿಗೆ ಹೇಳಬಾರ್ದು, ಅಪ್ಪ ನನ್ನ ಹತ್ರ ಹಣ ಇದೆ, ನನ್ನ ಹಣ ಬಲ, ಜಾತಿ ಬಲ, ವಂಶ ಬಲ, ಸಂಪರ್ಕ ಬಲದಿಂದ ನಾನು ನೋಡಿಕೊಡ್ತೇನೆ. ಅದು ಒಳ್ಳೆಯ ಒಂದು ಸಂದೇಶ ಅಲ್ಲ. ಯಾಕೆಂದರೆ ಒಂದು ಒಳ್ಳೆಯ ಮಾತಿದೆ, ಪ್ರತಿಭೆ ಮೆರಿಟ್ ಬೆಳೆಸ್ಕೊಳ್ಳಿ ಮಕ್ಕಳು. ಅದೇ ಶಾಶ್ವತ. ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದು ಪಿಕ ಕಾಕ. ಕಾಗೆ ಕಪ್ಪು ಕೋಗಿಲೆ ಕಪ್ಪು ಏನು ವ್ಯತ್ಯಾಸ? ಕವಿ ಕೇಳ್ತಾನೆ. ಆಗ ಅದೇ ಕವಿ ಹೇಳ್ತಾನೆ, ಕಾಕ ಕೃಷ್ಣ ಪಿಕ ಕೃಷ್ಣ ವಸಂತ ಸಮಯ ಸಂಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ ಅಂತಾರೆ. ಅಂತಹ ಪ್ರತಿಭೆ ಬೆಳೆಸ್ಕೊಂಥ ಆ ಒಂದು ಪ್ರಜ್ಞೆಯನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಇಷ್ಟಕ್ಕೂ ಮುಖ್ಯವಾಗಿ ಮಕ್ಕಳಿಗೆ ನಾವು ಸಂಸ್ಕಾರವೆಂಬ ಚುಚ್ಚು ಮದ್ದನ್ನು ನಾವು ಬಾಲ್ಯದಲ್ಲೇ ಕೊಡಬೇಕು. ಇದು ಬಹಳ ಮುಖ್ಯವಾಗಿದೆ. ಕೊನೆ ಮಾತು ಹೇಳ್ತಾರೆ ಹೆತ್ತವರ ಬಗ್ಗೆ ಭಾವನ. ನಾವು ಮಕ್ಕಳನ್ನು ಇವತ್ತು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಲಾಯರ್ ಮಾಡಬೇಕು ನಾವು ಯೋಚಿಸ್ತೇವಲ್ಲ, ಇದಕ್ಕೂ ಮೊದಲಾಗಿ ಪ್ರಪ್ರಥಮವಾಗಿ ಮಾಡಬೇಕಾದ ಕೆಲಸ ಮಕ್ಕಳನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಬೇಕು. ಮೇಕ್ ದೆಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಅದು ಫಸ್ಟ್. ಹಾಗೆ ಶಿಕ್ಷಕರ ಪಾತ್ರಗಳು ಭಾಳ ದೊಡ್ಡದಿದೆ. ನಾನು ಹೇಳಿದೆ, ಶಿಕ್ಷಕರು ಮತ್ತು ಹೆತ್ತವರು ಕೈ ಜೋಡಿಸಿಬಿಟ್ರೆ ಮಗು ಚೆನ್ನಾಗಿ ಆಗಿಬಿಡುತ್ತೆ. ಇವರು ಕೈ ಬಿಟ್ಬಿಟ್ರೆ ಮಗು ಹಾಳಾಗಿ ಹೋಗುತ್ತೆ. ಶಿಕ್ಷಕ ಅಂದರೆ ದೊಡ್ಡ ಪಾತ್ರ. ಶಿಕ್ಷಕರಿಗೆ ಬೋಧನೆ ಮಾತ್ರ ಒಂದು ಕೆಲಸ ಅಲ್ಲ, ಅವರಿಗೆ 5 ಲಕ್ಷಣಗಳಿವೆ. ಒಬ್ಬ ಆದರ್ಶ ಶಿಕ್ಷಕನಿಗೆ 5 ಲಕ್ಷಣ ಇವೆ ಅಂತೆ. ಒಂದು ಪಾಂಡಿತ್ಯಂ, ಅಂದರೆ ಅವರವ್ರ ವಿಷಯದಲ್ಲಿ ಪಾಂಡಿತ್ಯ. ಯಾಕೆಂದರೆ ಬೋಧನೆ ಎಂದರೆ ಹೆಚ್ಚು ತಿಳಿದವನು ಕಡಿಮೆ ತಿಳಿದವರು ಹೇಳುವಂಥ ಒಂದು ಪ್ರಕ್ರಿಯೆ ಅದು ಬೋಧನೆ. ಅದಕ್ಕೆ ಮತ ಮುಖ್ಯ ಅಲ್ಲ, ಮತಿ ಮುಖ್ಯ. ಜಾತಿ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ವಯಸ್ಸು ಮುಖ್ಯ ಅಲ್ಲ, ವರ್ಚಸ್ಸು ಮುಖ್ಯ. ಆ ಕಡೆ ಪಾಂಡಿತ್ಯ ಇರಬೇಕು ಅವನಿಗೆ. ಒಂದು. ಎರಡನೇ ಬೋಧನಾಭಿರುಚಿ, ಆಪ್ಟಿಟ್ಯೂಡ್ ಫಾರ್ ಟೀಚಿಂಗ್. ಯಾಕೆಂದರೆ ಹೆಚ್ಚಿನ ಶಿಕ್ಷಕರಿಗೆ ಅದಿರೋದಿಲ್ಲ. ಟೀಚಿಂಗ್ ಶುಡ್ ಬಿ ಜಾಯ್. ಇಟ್ ಇಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಈಸ್ ಎ ಪ್ಲೆಷರ್. ಇಟ್ ಶುಡ್ ನಾಟ್ ಬಿ ಪ್ರೆಷರ್, ಇಟ್ ಶುಡ್ ಬಿ ಪ್ಲೆಷರ್. ಆ ಥರ ಇರಬೇಕು. ಕೆಲವರಿಗೆ ಅದಿರುವುದಿಲ್ಲ ಬೋಧನಾ. ಹಾಗೆ ಬೋಧನಾ ಸಾಮರ್ಥ್ಯ ಅದು ಬಹಳ ಮುಖ್ಯ. ನೋಡಿ, ಯಾವುದೋ ಮಗು ಸ್ಕೂಲಲ್ಲಿ ಕ್ಲಾಸಲ್ಲಿ ನಿದ್ದೆ ಮಾಡ್ತಾ ಇತ್ತಂತೆ. ಆಗ ಪಕ್ಕದವ್ರಿಗೆ ಟೀಚರ್ ಹೇಳ್ತಾರೆ, ಎಬ್ಬಿಸಿ ಅವ್ರು ನಿದ್ದೆ ಮಾಡ್ತಾ ಇದ್ದಾನೆ. ಆಗ ಇಲ್ಲ ಸರ್, ನೀವು ಪಕ್ಕದವರಿಗೆ ಅವ್ನು ಹೇಳ್ತಾರೆ, ಸರ್ ನೀವೇ ಎಬ್ಬಿಸಿ ಅವನನ್ನು ಅಂತ. ಇವ್ರು ಹೇಳ್ತಾರೆ, ಇಲ್ಲ ನೀನೇ ಎಬ್ಬಿಸು ಅಂತ. ಆಗ ಅವ್ನು ಹೇಳ್ತಾರೆ, ಯಾಕೆ ಸರ್ ಮಲಗಿಸಲಿ ನೀವು, ಎಬ್ಬಿಸಲಿ ನಾನು, ಅದು ಹೆಂಗಾಗುತ್ತೆ? ಈ ಕಾರಣಕ್ಕಾಗಿ ಆ ಮಕ್ಕಳಿಗೆ ಮುಖ್ಯ ಇನ್ನೊಂದು ಕಾರಣ ಅಂದರೆ ಪ್ರೇರಣಾ ಸಾಮರ್ಥ್ಯಂ. ಯಾವುದು ಬೋಧನಾಭಿರುಚಿಂ, ಬೋಧನಾ ಸಾಮರ್ಥ್ಯಂ, ಹಾಗೆ ಪ್ರೇರಣಾ ಸಾಮರ್ಥ್ಯಂ. ನೋಡಿ, ಮಕ್ಕಳ ಮನಸ್ಸು ಅಂದರೆ, ಕುವೆಂಪು ಒಂದು ಕಡೆ ಹೇಳ್ತಾರೆ, ಮಕ್ಕಳ ಮನಸ್ಸು ಎಂದರೆ ಅದು ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಅಂತ. ಒಬ್ಬ ಗುರು ಅಂದರೆ ಶಿಲ್ಪಿ ಇದ್ದ ಹಾಗೆ. ಅಮರ ಶಿಲ್ಪಿ ಜಕಣಾಚಾರ್ಯರನ್ನ ಒಬ್ರು ಯಾರೋ ಪ್ರಶ್ನೆ ಮಾಡ್ತಾರಂತೆ, ಅವ್ನು ಕಲ್ಲು ಕತ್ತಿರ್ಬೇಕಿದ್ರೆ, ಏನು ಮಾಡ್ತಾ ಇದ್ದೀಯ ಅಂತ. ಆಗ ಜಕಣಾಚಾರ್ಯ ಹೇಳಿಲ್ಲ, ನಾನು ಈ ಬಂಡು ಕಲೆಯನ್ನು ಕೆತ್ತುತ್ತೇನೆ ಅಂತ ಕೇಳಿಲ್ಲ. ಅವನು ಹೇಳ್ತಾನೆ, ನೋಡಿ ಎಂಥ ಅರ್ಥಗರ್ಭಿತ ಮಾತು ಹೇಳ್ತಾನೆ, ಈ ಬಂಡೆ ಕಲ್ಲಿನ ಒಳಗೆ ಒಂದು ಸುಂದರವಾದ ಮೂರ್ತಿ ಅಡಗಿ ಕೂತಿದೆ, ಅದನ್ನು ಈಚೆಗೆ ತರಲು ಪ್ರಯತ್ನಿಸ್ತಿದ್ದೇನೆ. ಈ ಕೆಲಸ ಶಿಕ್ಷಕರು ಮಾಡಬೇಕು. ಒಂದೊಂದು ಮಗುವಿನಲ್ಲಿ ಕೂಡ ಒಂದು ಇದಿದೆ. ಅದಕ್ಕೋಸ್ಕರ ಶಿಕ್ಷಕರು ಹೇಳಬೇಕು, ಅಪ್ಪ ಅರ್ಥವಾಗುವ ಹಾಗೆ ಬರೆಯುವುದು ಮುಖ್ಯವಲ್ಲ, ಅರ್ಥವಿರುವ ಹಾಗೆ ಬರೀ. ಗೊತ್ತಿಲ್ಲವೆಂಬುದನ್ನು ಮೊದಲು ಗೊತ್ತು ಮಾಡಿಕೋ, ಅದೇ ನಿನ್ನ ಸೊತ್ತಾಗುತ್ತದೆ. ಆ ಒಂದು ಮಗು ಕೇಳುತ್ತೆ, ಸರ್ ನನಗೆ ಓದಿದ್ದು ಜ್ಞಾಪಕದಲ್ಲಿ ಇರುವುದಿಲ್ಲ, ಏನು ಮಾಡಲಿ? ಆಗ ಶಿಕ್ಷಕರು ಹೇಳಬೇಕು, ಅಪ್ಪ ಕಷ್ಟಪಟ್ಟು ಓದಬಾರದು, ಇಷ್ಟಪಟ್ಟು ಓದಬೇಕು, ಆಗ ಎಲ್ಲವೂ ಜ್ಞಾನದಲ್ಲಿರುತ್ತೆ ಅಂತ. ಎಂತಹ ಶಿಕ್ಷಕರಾಗಿರ್ಬೇಕಂದ್ರೆ, ಆ ರಜೆ ಸಿಕ್ಕಿದ ಕೂಡಲೇ ಮಕ್ಕಳು ಕೇಕೆ ಹಾಕಿ ಮನೆಗೆ ಓಡಲಿಕ್ಕೆ ಹೋಗಿ ಅವರು ಆತುರಾಗಿರ್ಬೋದು. ಅವ್ರು ಹೇಳಬೇಕು, ಸರ್ ನೆಕ್ಸ್ಟ್ ಕ್ಲಾಸ್ ಯಾವಾಗ? ಅಂತಹ ಶಿಕ್ಷಣ ಇವರು ಕೊಡಬೇಕು. ಪೇರೆಂಟ್ಸ್ ನನ್ನ ಕಡೆ ಬರ್ತಾರೆ, ಬಂದು ಹೇಳ್ತಾರೆ, ಸರ್ ನಾನು ಓದಿಲ್ಲ, ಆದರೆ ನನ್ನ ಮಗಳು ಓದಬೇಕು ಸರ್. ಸರ್ ನನ್ನ ಪಂಚೆ ಹರಿದು ಹೋಗಿದೆ, ಆದರೆ ನನ್ನ ಮಗಳು ದೊಡ್ಡ ಒಳ್ಳೆ ಸೀರೆ ಉಡಬೇಕು ಸರ್, ಅವಳು ದೊಡ್ಡ ಚೇರಲ್ಲಿ ಕೂತು ದೊಡ್ಡ ಒಂದು ಆಫೀಸರ್ ಆಗೋದು ನಾನು ಕಣ್ತುಂಬ ನೋಡಬೇಕು. ಇದು ನಿಜವಾದ ಅಪ್ಪನ ಒಂದು ಆ ಭಾವನೆಗಳು. ಆ ಕಾರಣಕ್ಕಾಗಿ ಅಪ್ಪ ಅಮ್ಮನ ಸೇವೆ ಮಾಡಬೇಕು. ನಾವು ಹೆಚ್ಚು ಮಾಡಬೇಕಾಗಿಲ್ಲ, ಅವರಿಗೆ ಕಡಿಮೆ ಕಷ್ಟಗಳನ್ನು ಕೊಡೋಣ. ಎಷ್ಟೋ ಮಕ್ಕಳಿರ್ತಾರೆ, ನಾನೇ ಉದಾಹರಣೆಗೆ, ನಮ್ಮ ಅಮ್ಮ ಪಾಪ ಬಾವಿಯಿಂದ ನೀರು ತೆಗೆದು ನಮಗೆ ನೀರು, ನಮ್ಮ ಹಳ್ಳಿ ನಮ್ಮದು ಜೀವನ, ಬಾವಿಯಿಂದ ನೀರು ತೆಗೆದು ನಮಗೆ ಹಣ್ಣು ತುಂಬಿಸಿ ಬಿಸಿನೀರು ಮಾಡ್ತಾ ಇದ್ಲು, ನಮ್ಮ ಬಟ್ಟೆ ಒಗಿತಾ ಇದ್ಲು. ನನಗೆ ಒಂದು ದಿವಸ ಅನಿಸಲಿಲ್ಲ ನೋಡಿ, ನಾನು ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದೆ, ನಾನು ಸಹಾಯ ಮಾಡೋದು ನನಗೆ ಅನಿಸಲೇ ಇಲ್ಲ. ನಾನು ಬೊಗಳೆ ಕೊಟ್ಟಿದ್ದು, ನಾನು ಹೇಳಿದೆ, ನಾನು ದೊಡ್ಡ ಆಫೀಸರ್ ಆದಮೇಲೆ ನಾನು ನಿನಗೆ ಅದು ತಂದು ಕೊಡ್ತೇನೆ, ಕೆಲಸಗಳನ್ನು ಮಾಡಿಕೊಡ್ತೇನೆ, ಕಾರ್ ಕೊಡ್ತೇನೆ, ಅಲ್ಲಿ ಕೊಡ್ತೇನೆ ಅಂತ. ನೋಡಿ ಈಗ ಎಲ್ಲ ಬಂತು, ಆದರೆ ಅಮ್ಮನೇ ಇಲ್ಲ. ಆ ಕಾರಣಕ್ಕಾಗಿ ಮಕ್ಕಳು ಏನಿದ್ರು ಮಾಡಿದ್ರು ಕೂಡ ಅವರವರ ಇದ್ದಾಗ ಅವರಿಗೆ ಸೇವೆ ಮಾಡಬೇಕು. ಇದು ಬಹಳ
ಮುಖ್ಯ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಿಜವಾಗಿಯೂ ಇತ್ತೀಚಿನ ದಿನದಲ್ಲಿ ಮಕ್ಕಳನ್ನು ಬೆಳೆಸೋದು ಅಂದರೆ ತುಂಬ ದೊಡ್ಡ ಸವಾಲು. ಒಂದು ಮಗು ಹೀಗೆ ರಾಮಾಯಣದ ಬಗ್ಗೆ ಹೇಳ್ತಿತ್ತಂತೆ. ರಾವಣಾಸುರ ಸೀತೆಯನ್ನು ಕರ್ಕೊಂಡು ಹೋಗುವಂತಹ ಒಂದು ದೃಶ್ಯವನ್ನು ಅದು ತನ್ನ ಒಂದು ಕಲ್ಪನೆಯಲ್ಲೇ ಅದು ಎಲ್ಲರ ಮುಂದೆ ಹೇಳ್ತಂತೆ. ಅಂದರೆ ಸಾಮಾನ್ಯವಾಗಿ ರಾವಣನ ಕಥೆಯನ್ನು ನೋಡಿದಾಗ ರಾವಣ ಸನ್ಯಾಸಿಯ ವೇಷದಲ್ಲಿ ಬಂದು ಸೀತೆಗೆ ಭಿಕ್ಷೆಯನ್ನು ಕೇಳಿದಾಗ ಆಕೆ ಭಿಕ್ಷೆಯನ್ನು ಕೊಡೋದಕ್ಕೆ ಲಕ್ಷ್ಮಣ ರೇಖೆಯನ್ನು ದಾಟಿ ಆಚೆ ಬಂದಾಗ ಅವನು ದೊಡ್ಡದಾಗಿ ನಗ್ತಾ ಹೇಳ್ತಾನಂತೆ, ನಾನು ಸನ್ಯಾಸಿ ಅಲ್ಲ ರಾವಣ ಅಂತ. ಆಗ ಆ ಸೀತೆ ಹೇಳ್ತಾಳಂತೆ, ಆಕೆ ಕೂಡ ಜೋರಾಗಿ ನಗ್ತಾಳಂತೆ. ಅರ್ಥ ಆಗದೆ ರಾವಣ ನೋಡಿದಾಗ ನಾನು ಸೀತೆ ಅಲ್ಲ, ಸೀತೆಯ ಮನೆ ಕೆಲಸದವಳು ಅಂತ. ನೋಡಿ, ಒಂದು ಪುರಾಣವನ್ನಾಗಲಿ ಒಂದು ಇತಿಹಾಸವನ್ನಾಗಲಿ ತಮ್ಮದೇ ಆದಂತಹ ಕಲ್ಪನೆಯಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರಸ್ತುತಪಡಿಸ್ತಾರೆ ಅಂತ ಇವತ್ತಿನ ಮಕ್ಕಳ ಜಾಣ್ಮೆಯನ್ನು ನೋಡಿದ್ರೆ ಅಚ್ಚರಿ ಆಗುತ್ತೆ. ಅಂತಹದ್ರಲ್ಲಿ ಅವರ ಜೀವನವನ್ನು ಮುನ್ನಡೆಸಬೇಕಾದ್ರೆ ಇನ್ನಷ್ಟು ಜಾಗೃತಿ ನಮಗೆ ಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಇನ್ನಷ್ಟು ಹಾಸ್ಯದ ಹೊನಲಿದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.